ನ್ಯೂಸ್ ಫಸ್ಟ್ ಮಾಡಿದಂತಹ ಒಂದು ವರದಿಯ ಇಂಪ್ಯಾಕ್ಟ್ ಆಗಿದ್ದು ಸದ್ಯ ದೇವರ ಎತ್ತುಗಳಿಗೆ ಮೇವಿನ ಭಾಗ್ಯ ಸಿಕ್ಕಿದೆ. ಬರದ ಛಾಯೆಯಿಂದ ಮೇವು ಸಿಗದೆ ಎತ್ತುಗಳು ಕಂಗಾಲಾಗಿ ಹೋಗಿದ್ದು, ಅದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯನ್ನ ಮಾಡಿತ್ತು. ಚಿತ್ರದುರ್ಗ ಮುತ್ತಿಗೇರಹಳ್ಳಿ ಮ್ಯಾಸರಹಟ್ಟಿ ದೇವರ ಎತ್ತುಗಳು ಆಹಾರಕ್ಕೋಸ್ಕರ ಪರಿತಪಿಸುವಂತಹ ಪರಿಸ್ಥಿತಿ ಎದುರಾಗಿತ್ತು. ಮತ್ತೊಂದು ಕಡೆಗೆ ಸರ್ಕಾರಿ ಗೋಮಾಳದ ಜಾಗ ಒತ್ತುವರಿ ಆರೋಪವೂ ಕೇಳಿಬಂದಿತ್ತು. ದೇವರ ಎತ್ತುಗಳ ಪಾಲನೆ ಮತ್ತು ಸಂರಕ್ಷಣೆಗೆ ಕಿಲಾರಿಗಳ ಗೋಳಾಟ ಹೇಳತೀರದಾಗಿತ್ತು. ಈ ಬಗ್ಗೆ ವಾರದ ಹಿಂದೆ ನ್ಯೂಸ್ ಫಸ್ಟ್ ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ 300ಕ್ಕೂ ಹೆಚ್ಚು ಎತ್ತುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಸಿ ಮೇವಿನ ವ್ಯವಸ್ಥೆಯನ್ನು ಮಾಲೂರು ಶಿವಕುಮಾರ್ ಎನ್ನುವವರು ಕಲ್ಪಿಸಿಕೊಟ್ಟಿದ್ದಾರೆ. ಎತ್ತುಗಳಿಗೆ 10 ಲಾರಿಯಷ್ಟು ಮೆಕ್ಕೆಜೋಳದ ಹಸಿ ಮೇವಿನ ಸೊಪ್ಪು ಸಿಕ್ಕಿರುವಂಥದ್ದು ಈಗ ನ್ಯೂಸ್ ಫಸ್ಟ್ ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇದು. ಎತ್ತುಗಳಿಗೆ ಆಹಾರವನ್ನು ಒದಗಿಸಿಕೊಡಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯುವ ಮುಖಂಡ ಶಿವಕುಮಾರ್ ಅವರು ಈ ಹಸಿ ಮೆಕ್ಕೆಜೋಳದ ಸೊಪ್ಪಿನ ವ್ಯವಸ್ಥೆಯನ್ನು ಮೇವಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸುಮಾರು 10 ಲಾರಿಯಷ್ಟು ಮೇವಿನ ವ್ಯವಸ್ಥೆಯನ್ನು ಮಾಲೂರು ಶಿವಕುಮಾರ್ ಅವರು ಮಾಡಿರುವಂಥದ್ದು. ಅವರಿಗೆ ಕಿಲಾರಿಗಳು ಮತ್ತು ಗ್ರಾಮಸ್ಥರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಎತ್ತುಗಳ ಆಹಾರದ ನೆರವಿಗೆ ಬಂದಿದ್ದಕ್ಕೋಸ್ಕರ ದೇವರ ಎತ್ತುಗಳಿಗೆ ಸೇರಿದ ಒತ್ತುವರಿವ 16 ಎಕರೆ ಜಮೀನು ಬಿಡಿಸಿಕೊಡಿ ಅಂತೇಳಿ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲೇ ಬೋರ್ವೆಲ್ ಕೊರೆಸಿಕೊಟ್ರೆ ಮೇವಿಗೆ ಸಹಾಯವೂ ಆಗುತ್ತೆ. ಎತ್ತುಗಳ ಪಾಲಕ ಕಿಲಾರಿಗಳಿಂದ ಶಿವಕುಮಾರ್ ಅವರಿಗೆ ಮನವಿ ಮಾಡಲಾಗಿರುವಂಥದ್ದು. ಏನು ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂತಂತಂದರೆ, ಮ್ಯಾಸನಾಯಕ ಅಂದರೆ ಬುಡಕಟ್ಟು ಜನಾಂಗ ತುಂಬ ಇರೋದರಿಂದ ಇಲ್ಲಿ ದೇವರ ಹಸುಗಳಿಗೆ ಇಲ್ಲಿ ಮೇವಿಲ್ಲ ಅಂತ ಹೇಳಿ ನಾನು ಜಸ್ಟ್ ಯಾವುದೋ ಒಂದು ವಿಡಿಯೋ ನೋಡಿದೆ. ತುಂಬ ಮನಸ್ಸಿಗೆ ನೋವಾಯಿತು. ಏನಪ್ಪ, ನಮಗಾದರೆ ಹೊಟ್ಟೆ ಹಸಿವಾದರೆ ನಾವು ಕೇಳ್ಬೋದು, ನಮ್ಗೆ ಹೊಟ್ಟೆ ಹಸಿವಾಗ್ತದೆ ಅಂತ ಯಾರಾದರೂ ಕೇಳ್ಬೋದು. ಬಟ್ ಅವ್ರಿಗೆ ಹಸುಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನೊಂದು ವಿಡಿಯೋದಲ್ಲಿ ನೋಡಿದೆ. ತುಂಬ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಾನು ಇವತ್ತು ಈ ಊರಿಗೆ ಬಂದು ದೇವರ ಹಸುಗಳನ್ನ ಒಂದು ಸತಿ ನೋಡಿ ಕಣ್ಣಾರ ಮನಸ್ಸಿಗೆ ತುಂಬ ನೋವಾಯಿತು. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಏನೋ ಇವತ್ತು ಒಂದು ದಿನ ಒಂದು ಲೋಡ್ ಕಳಿಸ್ಬೋದು, ನಾಳೆ ಒಂದು ಲೋಡ್ ಕಳಿಸ್ಬೋದು. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಟೋಟಲ್ 16 ಎಕರೆ ಲ್ಯಾಂಡ್ ಇದೆ ಅಂತ ಇಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ AC ಆಗಲಿ DC ಆಗಲಿ ತಹಶೀಲ್ದಾರ್ ಆಗಲಿ ನನ್ನೊಂದು ಮನವಿ ಅಷ್ಟೇ, ಜಸ್ಟ್ ಇದೊಂದು ದಯವಿಟ್ಟು ಬಂದು ಅದು ಏನಿದೆಯೋ ಬಂದು ಸರ್ವೆ ಮಾಡಿ ಅದನ್ನು ಕಾಂಪೌಂಡ್ ಹಾಕ್ಸಿ 1-2 ಬೋರ್ ಹಾಕ್ಸ್ಕೊಟ್ರೆ ಅದು ಹಸುಗಳಿಗೆ ಮೇವು ಹಾಕಿದ್ರೆ ಸಾಕು. ಅದ್ರ ಪಾಟಿಗೆ ಅದೇ ನಡೀತಾ ಇರುತ್ತೆ ಜೀವನ. ಅದು ಆ ಥರ ಮಾಡಿದ್ರೆ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನನ್ನೊಂದು ಭಾವನೆ. ಇದೆಲ್ಲ ಒಂದು ಲೋಡ್ ತರಿಸ್ಬೋದು, ಹೋಗ್ಬೋದು. ಬಟ್ ಇದೇ ಥರ ಒಂದು ಜೀವನ ಅಲ್ಲ. ಇದು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂದರೆ ಇದನ್ನು ಪರ್ಮನೆಂಟಾಗಿ ಮಾಡಬೇಕು. ಇದೊಂದು ಸರ್ವೆ ಮಾಡಿಸಿ 16 ಎಕರೆ ಎಲ್ಲಿದೋ ಕಾಂಪೌಂಡ್ ಹಾಕ್ಸಿ ಒಂದು 4-5 ಬೋರ್ ಹಾಕ್ಸಿ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ರೆ ಸರ್ಕಾರಕ್ಕೆ ಅದಕ್ಕಿಂತ ಇನ್ನು ನನಗೆ ಬೇರೆ ಇನ್ನೇನಿಲ್ಲ. ತುಂಬ ಖುಷಿಯಾಗುತ್ತೆ. ಅಷ್ಟು ಮಾತ್ರ ಮಾಡಿಕೊಟ್ರೆ. ನಾನು ಹೇಳೋದು ಎರಡೇ ಮಾತು. ಎಲ್ಲ ಆಲ್ರೆಡಿ ನಮ್ಮ ಜಲ್ರಿ ತಿಪ್ಪೇಸಮ್ಮಣ್ಣ ಎಲ್ಲ ಹೇಳಿದ್ದಾರೆ, ನಮ್ಮ ಬರ್ತೇನವರೆಲ್ಲ. ನಾನು ಜಸ್ಟ್ ನಿಮ್ಮ ವೀಡಿಯೋದಲ್ಲಿ ನೋಡಿದ್ದಕ್ಕೆ ನನ್ನ ಮನಸ್ಸಿಗೆ ನೋವಾಗಿ ನಾನು ಯಾರಿಗೂ ಹೇಳಿಲ್ಲ. ಡೈರೆಕ್ಟ್ ಇವತ್ತು ನೋಡಿದೆ, ಈ ಥರ ಕಮಿಟ್ಮೆಂಟ್ ಇತ್ತು. ಅದಕ್ಕೆ ಪರಿಹಾರ ಮಾಡಿಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಾಗಿದ್ದು 1-2 ಬೋರ್ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಯಲ್ಲಾಗಿದ್ದು ನಾನು ಇದು ಮಾಡ್ತೀನಿ ಅಂತೆಲ್ಲ ಸಹಕಾರ ಇದಕ್ಕೆ ಗೌರ್ಮೆಂಟು ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ನಾನು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನಿಮ್ಮ ಕೈಯಲ್ಲಾಗಿದ್ದು ನಾನೇ ಅಂತಲ್ಲ ಹೇಳ್ತಿರೋದು, ಎಲ್ಲರಿಗೂ ಇರುತ್ತೆ. ಅವ್ರ ಕೈಯಲ್ಲಾಗಿದ್ದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಹಸುಗಳಿಗೆ ಒಂದು ಒಳ್ಳೇದಾಗುತ್ತೆ ಅಂತ ನಾನು 2 ಮಾತು ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರದರ್. ಅಂದರೆ ಈ ಮೇವು ಸರ್, ನೀರಿನ ವ್ಯವಸ್ಥೆ ಸರಿ ಇದೆ ಸರ್. ಮೇವಿಂದ ಭಾಳ ತೊಂದರೆ ಇದೆ ಸರ್. ಯಾಕಂದ್ರೆ ಮಳೆ ಇಲ್ಲದಂದರೆ ಫಾರೆಸ್ಟಲ್ಲಿ ಏನು ಮೇವಿಲ್ಲ ಅವಕ್ಕೆ. ಅದರಿಂದ ಭಾಳ ತೊಂದರೆ ಆಗಿದೆ. ನಾವು ಅಧಿಕಾರಿಗಳಿಗೆ ಭಾಳ ಮನವಿ ಕೊಟ್ಟಿದ್ವಿ. ಅವರು ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ವಿ ಅವರಿಗೆ. ಸರ್ಕಾರದಿಂದ ಬಂದಾಗ ನಾವು ಕೊಡ್ತೀವಪ್ಪ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ದಾನಿಗಳು ಕೊಟ್ಟಂಥವು ಅದರಿಂದ ಇವೆಲ್ಲ ಬದುಕ್ತಿದೆ ಸರ್. ಇಲ್ಲದಿದ್ದರೆ ಅವು ಪ್ರಾಣನೇ ಇರ್ತಿದ್ದೆ. ಕೆಲವು ವಯಸ್ಸಾದಂಥವು ಇಂಥವೆಲ್ಲ ಸಾವಿಗೀಡಾಗಿದೆ ಸರ್. ಆದ್ದರಿಂದ ಪುಣ್ಯಾತ್ಮರು ಯಾರೋ ಬಂದು ಮಾಲೂರಿಂದ ಶಿವಕುಮಾರ್ ಸರ್ ಅಂತಾರೆ ಬಂದು ಇವತ್ತಿನ ದಿನ ನಮಗೆ ಇಲ್ಲಿ ಸ್ಪಂದಿಸಿ ದೇವ್ರ ಎತ್ತಳಿಗೆ ಸ್ಪಂದಿಸಿ ಸುಮಾರು ಒಂದು 10 ಲೋಡ್ ನಾನು ಕೊಡ್ತೀನಪ್ಪ ಸದ್ಯಕ್ಕೆ, ಅವೆಲ್ಲ ಖಾಲಿ ಆಗಲಿ ಆಮೇಲೆ ಕೊಡಿಸ್ತೀನಿ, ನಾನು ವಾರಕ್ಕೊಂದು ಲೋಡ್ ಕೊಡಿಸ್ತೀನಿ ಅಂತ ಹೇಳಿದರು. ಇವಾಗ ಫಸ್ಟ್ನೇ ಲೋಡ್ ಇವತ್ತು ತಂದು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮ್ಯಾಸ ಮಂಡಲದ ಪರವಾಗಿ ಅವಾಗೆಲ್ಲ ಪರವಾಗಿ ದೇವರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಮೊದಲೇ ಬಾರಿಗೆ ನಮ್ಮ ಗ್ರಾಮಕ್ಕೆ ಬಂದು ಅವರು ಮಾಧ್ಯಮದಲ್ಲಿ ಸುದ್ದಿ ಬಿತ್ತರವಾದದ್ದನ್ನು ನೋಡಿ ಅದನ್ನ ಮನಗಂಡು ನಮ್ಮ ಹಳ್ಳಿನ ಹುಡುಕೊಂಡು ಬಂದು ಆ ದೇವ್ರ ಸನ್ನಿಧಾನಕ್ಕೆ ಬಂದು ಇವತ್ತು ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಿಂದ ಸಹಕಾರ ಮಾಡಲಿ ಅಂತ ನಾನು ಹತ್ರ ಬೇಡಿಕೆ ಅಂತೀನಿ ಸರ್. ಯಾಕಂದರೆ ಇದು ದೇವರಂತ ನಾವು ಪೂಜೆ ಮಾಡ್ತೀವಿ ಇವನ್ನ.
ನಾವು ವಂಶ ಪಾರಂಪರ್ಯವಾಗಿ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಇವು ದೇವರಂತ ನಂಬಿಕೆ ಬಂದ್ವಿ. ಎಲ್ಲ ದೇವರು ಇಲ್ಲೇ ಹುಟ್ಟು ಹೋಗೋದು. ಇದು ಬುಡಕಟ್ಟು ಸಮಾಜದಲ್ಲಿ ಇರ್ತಕ್ಕಂಥ ನಾವು ನಾಯಕ ಮ್ಯಾಸ ಮಂಡಲದಿಂದ ಬಂದಿರತಕ್ಕಂಥ ನಾವು ನಾಯಕರು ಏನಿದ್ದಾವೆ, ನಾವು ಇವನ್ನ ದೇವರಂತ ಪೂಜೆ ಮಾಡ್ತಾ ಆ ದೇವರಿಗೆ ಅವರು ಸಹಾಯ ಮಾಡಿದ್ದಾರೆ ಅಂದರೆ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿದು ತೀರ್ದದು. ಅವ್ರಿಗೆ ಇನ್ನು ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಅಂತಾರೆ. ಇನ್ನು ದಾನಿಗಳು ಇದನ್ನು ಮನಗಂಡು ನಿಮ್ಮ ಸುದ್ದಿ ಮಾಧ್ಯಮದಿಂದ ಸುದ್ದಿ ಪ್ರಸಾರವಾದ ಇನ್ನೂ ಹೆಚ್ಚಿನ ದಾನಿಗಳು ಬಂದು ಇವಕ್ಕೆ ಸಹಾಯ ಮಾಡಲಿ ಅಂತೇಳಿ ನಾವು ಕೈ ಮುಗಿದು ಬೇಡ್ಕೊತೀವಿ ಸರ್. ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರಿಸಿದ್ದನ್ನು ನೋಡಿದ ಬಳಿಕ ಚಿತ್ರದುರ್ಗದ ವರದಿಯನ್ನು ನ್ಯೂಸ್ ಫಸ್ಟ್ ಬಿತ್ತರಿಸಿದಾಗ ಕೋಲಾರದಲ್ಲಿದ್ದಂತಹ ಶಿವಕುಮಾರ್ ಅವರು ನೋಡಿ, ಮಾಲೂರು ಶಿವಕುಮಾರ್ ಅವರು ಬಂದು ಇವತ್ತು ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಆದರೆ ಅವರೇ ಹೇಳಿದ ಹಾಗೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ, ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ಅಧಿಕಾರಿಗಳು ಮಾಡಿಕೊಡಬೇಕು. ಇಲ್ಲಿ 16 ಎಕರೆ ಗೋಮಾಳಕ್ಕೆ ಸಂಬಂಧಿಸಿದಂತಹ ಜಾಗವೇ ಇದೆ, ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ಇದ್ರು. ಆ ವ್ಯವಸ್ಥೆಯತ್ತ ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸವೇನಾದರೂ ಆಗಿದೆಯಾ? ನವೀನ್, ಏನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮುತ್ತಿಗೆರಹಳ್ಳಿ ಮ್ಯಾಸರಹಟ್ಟಿಯ ದೇವರ ಎತ್ತುಗಳು ಏನು ಒಂದು ಕಡೆ ಜಿಲ್ಲೆಯಲ್ಲಿ ಬರ, ಇನ್ನೊಂದು ಕಡೆ ಮೇವಿಲ್ಲ, ಮತ್ತೆ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಹಾತೊರೆತಿದ್ದಂತ ವಿಷಯವನ್ನ ಕಳೆದ 12ನೇ ತಾರೀಕು ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ವಿಡಿಯೋ ಕೂಡ ವೈರಲ್ ಆಗಿತ್ತು, ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಆ ವಿಷಯ ಸದ್ಯ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಶಿವಕುಮಾರ್ ಅವರಿಗೆ ತಿಳಿದ ತಕ್ಷಣ ಈ ಒಂದು ದೇವರ ಎತ್ತುಗಳ ಸಹಾಯಕ್ಕಾಗಿ ಧಾವಿಸಿರ್ತಕ್ಕಂಥದ್ದು. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚುವನ್ನ ಮಾಡಿ ಸದ್ಯ ದೇವರ ಎತ್ತುಗಳಿಗೆ ಮೆಕ್ಕೆಜೋಳದ ಮೇವನ್ನ ಕೊಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದು. ಜೊತೆಗೆ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಷಯ ಅಂದ್ರೆ ಇದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು, ಯಾವತ್ತಿಗೂ ನಾನು ದೇವರ ಎತ್ತುಗಳ ಜೊತೆಗಿರ್ತೇನೆ, ಸಹಾಯ ಹಸ್ತವನ್ನ ಚಾಚ್ತೇನೆ, ಆದ್ರೆ ಇದು ಪರ್ಮನೆಂಟ್ ಅಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಮ್ಯಾಸರಹಟ್ಟಿ ಈ ಒಂದು ದೇವರ ಎತ್ತುಗಳಿಗೆ ಸಂಬಂಧಪಟ್ಟಂತೆ ಏನಿದೆ, ಸುಮಾರು 16 ಎಕರೆ ಜಾಗ ಇದೆ. ಅದು ಅಲ್ಲಿ ರೈತರಾಗಿರ್ಬೋದು ಅಥವಾ ಅದೇ ಸಮುದಾಯದ ಕೆಲವರಿಗೆ ಒತ್ತುವರಿ ಕೂಡ ಆಗಿರ್ತಕ್ಕಂಥದ್ದು. ಅದನ್ನ ಬಿಡಿಸಿ ವಾಪಸ್ಸು ಈ ಮ್ಯಾಸ ಮಂಡಲಕ್ಕೆ ಕೊಡ್ತಕ್ಕಂಥ ಪ್ರಯತ್ನಗಳು ನಡಿಬೇಕು. ಜೊತೆಗೆ ಆ 16 ಎಕರೆ ಜಮೀನಲ್ಲಿ ಬೋರ್ವೆಲ್ ಗಳನ್ನ ಕೊರೆಸಿಕೊಟ್ರೆ ಎತ್ತುಗಳ ಮೇವನ್ನ ಬೆಳೆಯಲಿಕ್ಕೆ ಅನುಕೂಲ ಆಗತ್ತೆ. ಈ ನಿಟ್ಟಿನಲ್ಲಿ ಒಂದು ಶಾಶ್ವತ ಪರಿಹಾರ ಅಂತಕ್ಕಂಥದ್ದು ಕೂಡ ನಮಗೆ ಸಿಗತ್ತೆ ಅಂತಕ್ಕಂಥ ವಿಚಾರವನ್ನ ಅಲ್ಲಿನ ಗ್ರಾಮಸ್ಥರು ಕೂಡ ಅವರಿಗೆ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಜಿಲ್ಲಾಡಳಿತದ ಗಮನಕ್ಕೂ ಕೂಡ ಇದು ಇರ್ತಕ್ಕಂಥದ್ದು. ಕೂಡಲೇ ಏನು ಈ ಮುಂದಿನ ಒಂದು ಕಾರ್ಯಕ್ರಮಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಸರ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅದನ್ನ ಸರ್ವೆ ಮಾಡ್ತಾರ, ಅದನ್ನ ಸರ್ವೆ ಮಾಡಿ ವಾಪಸ್ಸು ಈ ಒಂದು ಮ್ಯಾಸರಹಟ್ಟಿಯ ಎತ್ತುಗಳೇನಿದೆ ಈ ಒಂದು ಕಿಲಾರಿಗಳಿಗೆ ಬಿಟ್ಕೊಡ್ತಕ್ಕಂಥ ವ್ಯವಸ್ಥೆ ಆಗತ್ತಾ ಅಂತಕ್ಕಂಥದ್ದು ಸದ್ಯ ಕಾದು ನೋಡ್ಬೇಕಾಗಿರ್ತಕ್ಕಂಥ ವಿಷಯ. ನವೀನ್, ಥ್ಯಾಂಕ್ ಯು ರಾಘವೇಂದ್ರ.